ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವೀಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ಲಗನ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತು ಸ್ಪೆಷಲ್ ದಿನ ಸ್ನೇಹಿತರೆ. ಸ್ಪೆಷಲ್ ದಿನ ಅಂದರೆ ಇವತ್ತು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಗಣೇಶ ಹಬ್ಬದ ಪ್ರಯುಕ್ತ ನಮ್ಮನೇಲಿ ಮಾಡಿರ್ತಕ್ಕಂಥ ವಿಶೇಷವಾದ ಭೋಜನಕ್ಕೆ ಸಿದ್ಧವಾಗಿರತಕ್ಕಂಥ ಅಡುಗೆಗಳು ಯಾವ್ಯಾವುದು ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಬ್ಬಟ್ಟು ಮಾಡಿದ್ದೇವೆ ನಾವು. ಒಬ್ಬಟ್ಟು ಹಾಗೆ ವಿಶೇಷವಾಗಿ ಏನಪ್ಪ ಅಂದರೆ ಕಡುಬು ಮಾಡ್ತಾರೆ. ಕಡುಬು ಮಾಡಿಬಿಟ್ಟು ಮೋದಕ ಮಾಡಿಬಿಟ್ಟು ಗಣೇಶನಿಗೆ ನೈವೇದ್ಯ ಇಡ್ತಾರೆ. ಹೌದು ಸ್ನೇಹಿತರೆ, ನಾವು ಕೂಡ ಮಾಡಿಬಿಟ್ಟು ನೈವೇದ್ಯ ಇಟ್ಟಿದ್ದೀವಿ. ನೆಕ್ಸ್ಟ್ ನಮಗೆ ಹೋಳಿಗೆ ಅಂದರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಹಾಗಾಗ್ಬಿಟ್ಟು ಒಂದು 10 ಹೋಳಿಗೆ ಮಾಡಿದ್ದೆ ನಾನು. ಹಾಗೆ ಏನಪ್ಪ ಮತ್ತು ಯಾವ್ದು ರೈಸು ಅಥವಾ ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಪಲಾವನ್ನು ಮಾಡಿದ್ದೆ, ಸೋಯಾಬೀನ್ ಪಲಾವು. ಮತ್ತು ಇದಕ್ಕೆ ಪಲಾವ್ಗೆ ನಂಚ್ಕೊಳ್ಳೋದಕ್ಕೆ ಟೊಮೊಟೊ ಚಟ್ನಿ ಈ ಕಡೆ ಮಾಡಿದ್ವಿ, ಮತ್ತು ಮೊಸರು ಬಜ್ಜಿಯನ್ನು ಮಾಡಿದ್ವಿ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ ಅವತ್ತು ರೆಸಿಪಿ ಮಾಡಿದ್ದು. ಒಂದು 2 ಐಟಮ್ಸ್ ಮಾಡಿದ್ವಿ ನಾವು. ಅನ್ನ, ಸಾಂಬಾರು, ಬದನೇಕಾಯಿ ಪಲ್ಯ ಅದೇನು ಮಾಡೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂದರೆ ನಮಗೆ ಒಂದು ಫೋನ್ ಕಾಲ್ ಬಂತು ಸ್ನೇಹಿತರೆ. ನಾವು ಒಂದು ಊರಿಗೆ ಹೊರಡಬೇಕಾಯ್ತು. ಹಾಗಾಗ್ಬಿಟ್ಟು ಇಷ್ಟೇ ಮಾಡಿದ್ವಿ. ಬನ್ನಿ ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು ಒಬ್ಬಟ್ಟನ್ನು ಇವಾಗ. ನೋಡಿ ಎಷ್ಟು ರುಚಿಯಾಗಿದೆ ಒಬ್ಬಟ್ಟು. ನೀವು ಒಬ್ಬಟ್ಟು ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು. ನೋಡಿ, ಸೋಯಾಬೀನ್ ರೈಸು. ನೀವು ಈ ರೀತಿ ಸೋಯಾಬೀನ್ ಪಲಾವ್ ಅಂತಲೇ ಹೇಳ್ಬೋದು. ಸೋಯಾಬೀನ್ ಪಲಾವನ್ನು ಮಾಡ್ಕೊಂಡು ಸಿಹಿಯಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದನ್ನು ವಿಸ್ತಾರವಾಗಿ ನಾನು ತೋರಿಸ್ಕೊಡ್ತೀನಿ ಒಂದು ಲಾಗಲ್ಲಿ ಸ್ನೇಹಿತರೆ. ಇವಾಗ ಬನ್ನಿ, ಆಟೋ ಬಂದುಬಿಡ್ತು ಸ್ನೇಹಿತರೆ ನಮ್ಮ ಮನೆಯವ್ರದ್ದು. ಹಾಗಾಗಿ ನಾವು ಎಲ್ಲ ಹೊರಟಿವಿ. ಎಲ್ಲಿಗೆ ಹೊರಟಿವಿ ಅಂದರೆ ನಮ್ಮ ಸಿಸ್ಟರ್ ಊರಿಗೆ ಸ್ನೇಹಿತರೆ. ಸಿಸ್ಟರ್ ಊರಿಗೆ ಏನಕ್ಕೆ ಹೊರಟಿವಿ ಅಂದರೆ ಅವರು ಪ್ರೆಗ್ನೆಂಟ್ ಇದ್ದರು ಸ್ನೇಹಿತರೆ. ಹಾಗಾಗ್ಬಿಟ್ಟು ನಾಳೆ ಬೆಳಗ್ಗೆ 6:15 ಸಿಜೇರಿಯನ್ ಮಾಡ್ತೀವಿ ಅಂತ ಡಾಕ್ಟ್ರು ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಬಾ ಅಂತ ಫೋನ್ ಮಾಡಿದ್ರು. ಹಾಗಾಗ್ಬಿಟ್ಟು ಹೋಗ್ತಾಯಿದ್ದೀವಿ. ಇವಾಗ ನೋಡಬೇಕು, ಕ್ಯೂರಿಯಾಸಿಟಿ ಸ್ನೇಹಿತರೆ, ಗಂಡು ಅಥವಾ ಹೆಣ್ಣು ಪಾಪ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಸ್ನೇಹಿತರೆ. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಏನಪ್ಪ ಅಂತಂದೆ ಅಂದರೆ ನಾನು ಹಾಸ್ಪಿಟಲ್ಲಿಗೆ ಬಂದೆ ಸ್ನೇಹಿತರೆ. 1 ಡೇ ಆಯಿತು. ಇವಾಗ ನಾನು ಅವತ್ತಿನ ದಿನ ನನಗೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ವಿಡಿಯೋ ಮಾಡಿ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗ್ಬಿಟ್ಟು ನೋಡಿ, ನಾವು ಹಾಸ್ಪಿಟಲಲ್ಲಿದ್ದೀವಿ. ಪಾಪು ಆಯಿತು ಸ್ನೇಹಿತರೆ, ಹೆಣ್ಣು ಪಾಪ ಆಯಿತು. ಫಸ್ಟ್ನೇದು ಹೆಣ್ಣಿತ್ತು. ನೋಡಿ, ಅಮ್ಮ ಆಯ್ ಮಾಡ್ತಿದ್ದಾರೆ, ಹಾಗೆ ನಮ್ಮ ವೈನಿನೂ ಆಯ್ ಮಾಡ್ತಿದ್ದಾರೆ. ಇಷ್ಟು ಮಾತ್ರ ನಾನು ಹಾಸ್ಪಿಟಲಲ್ಲಿ ಮಾಡಲಿಕ್ಕೆ ಆಯಿತು ಸ್ನೇಹಿತರೆ. ಹೆಚ್ಚಿನ ನಾನು ವಿವರವಾಗಿ ನನ್ನ ಲಾಗನ್ನು ಮಾಡಲಿಕ್ಕೆ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ನನಗೆ ಅಲ್ಲೇ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಭಾಳ ಟೆನ್ಷನ್ನಿಂದ ಕೂಡಿತ್ತು ಹಾಸ್ಪಿಟಲ್ ಜೀವನ. ಹಾಗಾಗಿ ಹಾಸ್ಪಿಟಲಲ್ಲಿ ಕಳೆಯೋದಂದರೆ ದೊಡ್ಡ ಯುಗನೇ ಅಂತ ಹೇಳ್ಬೋದು. ಇದು ನೋಡಿ ನಮ್ಮ ಅಣ್ಣನ ಮಗಳು, ಇವಳ ಹೆಸರು ತನ್ಮಯ ಅಂತ ಹೇಳ್ಬಿಟ್ಟು. ಇವಳು ಇರೋದಕ್ಕೆ ಸ್ವಲ್ಪ ನಮಗೆ ಟೈಮು ಹೋಗ್ತಾಯಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಜೇರಿಯನ್ ಹೆರಿಗೆ ಆದ್ದರಿಂದ ನಮಗೆ ಹೆಚ್ಚಾಗಿ ಕೆಲಸ ಇರೋದಿಲ್ಲ ಹಾಸ್ಪಿಟಲಲ್ಲಿ. ಎಲ್ಲ ಅವರೇ ಮಾಡ್ತಾರೆ. ಹಾಗಾಗ್ಬಿಟ್ಟು ಪಾಪು ಕೂಡ ಇದ್ದಿಲ್ಲ ಸ್ನೇಹಿತರೆ. 3 ದಿನ ಇದರಲ್ಲಿ ಐ ಸಿ ಯುನಲ್ಲಿ ಪಾಪು ಇತ್ತು. ಹಾಗಾಗ್ಬಿಟ್ಟು ಅಬ್ಸರ್ವೇಷನಲ್ಲಿ ಇಟ್ಕೊಂಡಿದ್ರು. ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಾಣಂತಿ ಒಂದೇ ನೋಡ್ಕೋಬೇಕಾಗಿದ್ದರಿಂದ ಸ್ವಲ್ಪ ಟೈಮ್ ಸಿಕ್ತು. ಆದ್ರೂ ಹಾಸ್ಪಿಟಲಲ್ಲಿ ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗಲಿಲ್ಲ. ಏನೋ ಒಂದು ವಿಡಿಯೋ ಮಾಡಿದೆ ನಾನು. ಇದನ್ನು ಮಾಡಿಬಿಟ್ಟು ಅವತ್ತಿನ ವಿಡಿಯೋ ಮತ್ತು ಇವತ್ತಿನ ವಿಡಿಯೋನ ನಾನು ಒಂದು ಲಾಗ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನಾನು ಮತ್ತೆ ಮುಂದಿನ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಬರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನೋಡಿ ಸ್ನೇಹಿತರೆ, ಅವಳು ನನಗೆ ಎಷ್ಟು ಕಾಟ ಕೊಡ್ತಾ ಇದ್ದಾಳೆ, ಬಿಡ್ತಾನೇ ಇಲ್ಲ. ಹಾಗೆ ಬಾಯ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ